ನಮಸ್ಕಾರ ಸ್ನೇಹಿತರೆ, ಹೋಟೆಲ್ ಸ್ಟೈಲ್ ಮಶ್ರೂಮ್ ಗ್ರೇವಿಯನ್ನ ಹೇಗೆ ಮಾಡೋದು? ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ. ನಾನು ಹೇಳೋ ಈ ಒಂದು ಟಿಪ್ ಫಾಲೋ ಮಾಡಿ ಮಶ್ರೂಮ್ ಗ್ರೇವಿ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯ ಕಲರ್ನಲ್ಲಿ ತುಂಬಾ ರುಚಿಯಾಗಿ ಗ್ರೇವಿ ರೆಡಿ ಆಗುತ್ತೆ. ಈ ಗ್ರೇವಿಯನ್ನ ಚಪಾತಿ, ರೊಟ್ಟಿ, ವೈಟ್ ರೈಸ್, ಗೀ ರೈಸ್, ಪ್ಲೇನ್ ಕುಷ್ಕ, ಬಿರಿಯಾನಿ ಹೀಗೆ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು. ಬನ್ನಿ ಇವತ್ತು ತುಂಬಾ ರುಚಿಯಾದ ಮಶ್ರೂಮ್ ಗ್ರೇವಿ ಮಾಡೋ ವಿಧಾನನ ನೋಡೋಣ. ಮೊದಲಿಗೆ ಮಶ್ರೂಮ್ ಅನ್ನ ಚೆನ್ನಾಗಿ ಕ್ಲೀನ್ ಮಾಡಿಕೊಳ್ಳಬೇಕು. ಇಲ್ಲಿ ನಾನು 2 ಪ್ಯಾಕೆಟ್ ಮಶ್ರೂಮ್ ತೆಗೆದುಕೊಂಡಿದ್ದೇನೆ. ಮಶ್ರೂಮ್ ಮೇಲೆ ಮಣ್ಣು ಅಥವಾ ಡಸ್ಟ್ ಇದ್ರೆ ಸ್ವಲ್ಪ ಉಪ್ಪು ಮತ್ತು ಅಡಿಗೆ ಸೋಡಾ ಹಾಕಿ ಮುಳುಗುವಷ್ಟು ನೀರು ಹಾಕಿ ಸುಮಾರು 5 ನಿಮಿಷ ನೆನೆಸಿರಿ. 5 ನಿಮಿಷ ಆದ ನಂತರ ಮಶ್ರೂಮ್ ಅನ್ನ ಚೆನ್ನಾಗಿ ತೊಳೆಯಿರಿ. ಮೇಲಿರುವ ಡಸ್ಟ್ ಹೋಗುವಂತೆ 4-5 ಬಾರಿ ನೀರಿನಲ್ಲಿ ತೊಳೆಯಬಹುದು. ನಂತರ ಮಶ್ರೂಮ್ ಅನ್ನ ನಿಮ್ಮಿಷ್ಟದ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ದೊಡ್ಡದಾಗಿರುವ ಮಶ್ರೂಮ್ ಅನ್ನ 4 ಭಾಗ, ಚಿಕ್ಕದಾಗಿರುವುದನ್ನ 2 ಭಾಗ ಮಾಡ್ಕೊಳ್ಬಹುದು. ಈಗ ಮಶ್ರೂಮ್ಗೆ ಸ್ವಲ್ಪ ಮಸಾಲೆ ರುಚಿ ಬರಲು ಮೊದಲು ಅದನ್ನ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1-2 ಸ್ಪೂನ್ ಎಣ್ಣೆ ಹಾಕಿ ಮಶ್ರೂಮ್ ಬೇಯಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿಕೊಳ್ಳಿ. ಮಶ್ರೂಮ್ ಸ್ವಲ್ಪ ನೀರು ಬಿಡುತ್ತದೆ. ಆ ನೀರು ಹೋಗಿ ಮಶ್ರೂಮ್ ಚೆನ್ನಾಗಿ ಫ್ರೈ ಆಗುವವರೆಗೆ ಸುಮಾರು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಮಶ್ರೂಮ್ ಅನ್ನು ತುಂಬಾ ಹೊತ್ತು ಫ್ರೈ ಮಾಡಬೇಡಿ, ಇಲ್ಲದಿದ್ರೆ ಮಶ್ರೂಮ್ ಗಟ್ಟಿ ಆಗಬಹುದು. ಇದೀಗ ಮಶ್ರೂಮ್ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಮಸಾಲೆ ಹೇಗೆ ತಯಾರಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಈಗ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ 2 ಮೀಡಿಯಂ ಸೈಜ್ ಈರುಳ್ಳಿ, 2 ಟೊಮೊಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ಕೆಲವು ಗೋಡಂಬಿ 2-3 ಅಷ್ಟು ಗೋಡಂಬಿ ಹಾಕೊಳ್ಳಿ. 1 ಲವಂಗ ಮತ್ತು 1 ಏಲಕ್ಕಿ, ಹಾಗೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆದ್ಮೇಲೆ ಗ್ಯಾಸ್ನ ಆಫ್ ಮಾಡಿ ಅದನ್ನ ಸ್ವಲ್ಪ ತಣ್ಣಗಾಗಲು ಬಿಟ್ಟು ಮಿಕ್ಸ್ ಜಾರ್ಗೆ ಹಾಕೊಂಡು ನೀರು ಹಾಕದೆ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಮಸಾಲೆಯನ್ನ ನೀರು ಹಾಕದೆ ಗಟ್ಟಿಯಾಗಿ ರುಬ್ಕೊಂಡ್ರೆ ನಂತರ ಗ್ರೇವಿ ಮಾಡುವಾಗ ಮಸಾಲೆ ಬೇಗನೆ ಫ್ರೈ ಆಗುತ್ತದೆ. ಈಗ ಗ್ರೇವಿ ಮಾಡೋ ವಿಧಾನನ ನೋಡೋಣ. ಈಗ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ಮೇಲೆ ಒಂದು ಪಲಾವ್ ಎಲೆ, ಸ್ವಲ್ಪ ಜೀರಿಗೆ ಮತ್ತು 1 ಮೀಡಿಯಂ ಸೈಜ್ ಈರುಳ್ಳಿಯನ್ನ ಸಣ್ಣ ಕಟ್ ಮಾಡಿ ಹಾಕೊಳ್ಳೋಣ. ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 1-2 ಹಸಿಮೆಣಸಿಕಾಯಿನ ಹಾಗೆ ಉದ್ದುದ್ದು ಕಟ್ ಮಾಡಿ ಹಾಕೊಳ್ಳೋಣ. ಈಗ ಗ್ಯಾಸನ್ನ ಲೋ ಫ್ಲೇಮ್ಗೆ ಇಟ್ಕೊಂಡು ಮಸಾಲೆ ಪುಡಿಗಳನ್ನ ಸೇರಿಸ್ಕೊಳ್ಳೋಣ. 2 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು 1/4 ಟೇಬಲ್ ಸ್ಪೂನ್ ಗರಂ ಮಸಾಲ ಪುಡಿನ ಹಾಕೋಣ. ಇಲ್ಲಿ ಒಂದು ಮುಖ್ಯವಾದ ವಿಷಯ, ಮಸಾಲೆ ಪುಡಿ ಹಾಕುವಾಗ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇರಬೇಕು. ಹೈ ಫ್ಲೇಮ್ನಲ್ಲಿ ಹಾಕಿದ್ರೆ ಮಸಾಲೆ ಬೇಗ ಸೀದು ಕಪ್ಪಾಗಬಹುದು. ಈಗ ಮಸಾಲೆ ಪುಡಿಗಳನ್ನು ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಈಗಾಗಲೇ ರೆಡಿ ಮಾಡ್ಕೊಂಡಿರೋ ಈರುಳ್ಳಿ ಟೊಮೊಟೊ ಮಸಾಲೆ ಪೇಸ್ಟ್ನ ಸೇರಿಸೋಣ. ಮಸಾಲೆ ಚೆನ್ನಾಗಿ ಎಣ್ಣೆ ಬಿಡುವವರೆಗೆ ಮಧ್ಯಮ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಪಾತ್ರೆಗೆ ಅಂಟ್ಕೊಳ್ತಿದ್ರೆ ಮಾತ್ರ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಸೇರಿಸ್ಬೇಡಿ. ಈಗ ಇದಕ್ಕೆ ಬೇಕಾದಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಮೇಲೆ ಬರ್ತಾ ಇರೋದನ್ನ ನೀವು ನೋಡ್ಬೋದು. ಈ ಹಂತದಲ್ಲಿ 1 ಕಪ್ನಷ್ಟು ನೀರು ಸೇರಿಸಿ ಗ್ರೇವಿಗೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ. ನೀರು ಹಾಕಿದ ನಂತರ ಗ್ರೇವಿಯನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಗ್ರೇವಿ ಕುದಿಯಲು ಶುರುವಾದ ಮೇಲೆ ನಾವು ಮೊದಲು ಫ್ರೈ ಮಾಡಿಕೊಂಡಿರುವಂಥ ಮಶ್ರೂಮ್ನ ಅದಕ್ಕೆ ಸೇರಿಸೋಣ. ಮಶ್ರೂಮ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು 5 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಮಶ್ರೂಮ್ ಗ್ರೇವಿಯಲ್ಲಿರುವ ಮಸಾಲೆ ರುಚಿಯನ್ನು ಚೆನ್ನಾಗಿ ಇರ್ಕೊಳ್ಬೇಕು. ಈಗ ಕೊನೆಯಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಬೋದು, ಅದು ಆಪ್ಷನಲ್. ನಾನು ಇಲ್ಲಿ ಕಸ್ತೂರಿ ಮೇಥಿನ ಹಾಕಿಲ್ಲ. ಅದಾದಮೇಲೆ ಅಂತಿಮವಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಹೋಟೆಲ್ ಸ್ಟೈಲಿ ಮಶ್ರೂಮ್ ಗ್ರೇವಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಗ್ರೇವಿಯ ಕಲರ್ ಕೂಡ ತುಂಬ ಚೆನ್ನಾಗಿದೆ ಮತ್ತು ಮಸಾಲೆ ಮಶ್ರೂಮ್ಗೆ ಚೆನ್ನಾಗಿ ಕೋಟಿಂಗ್ ಆಗಿದೆ. ಇದನ್ನು ಚಪಾತಿ, ಪೂರಿ, ರೋಟಿ, ವೈಟ್ ರೈಸ್, ಗೀ ರೈಸ್, ಕುಷ್ಕ ಅಥವಾ ಬಿರಿಯಾನಿಯ ಜೊತೆ ಸರ್ವ್ ಮಾಡ್ಬೋದು. ಒಮ್ಮೆ ಈ ರೀತಿ ಮಶ್ರೂಮ್ ಗ್ರೇವಿ ಮಾಡಿ ನೋಡಿ, ಮನೆಯಲ್ಲಿರುವ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ರೆಸಿಪಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಮನೆಯಲ್ಲಿ ಈ ರೀತಿ ಮಶ್ರೂಮ್ ಗ್ರೇವಿ ಮಾಡ್ತೀರಾ? ಯಾವ ರೀತಿಯಲ್ಲಿ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇಂತಹ ಇನ್ನಷ್ಟು ರುಚಿಯಾದ ರೆಸಿಪಿಗಾಗಿ ನಮ್ಮ ಚಾನಲ್ ಜೊತೆಗೆ ಇರಿ. ಥ್ಯಾಂಕ್ ಯು.